ರಿಯಲ್ ಎಸ್ಟೇಟ್ ದಿಗ್ಗಜ ಸಿಜೆ ರಾಯ್ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉದ್ಯಮಿಯ ಆತ್ಮಹತ್ಯೆಯ ಹಿಂದೆ ಇದೀಗ 10 ಅನುಮಾನಗಳು ಕಾಡ್ತಿವೆ. ರಿಯಲ್ ಎಸ್ಟೇಟ್ ದಿಗ್ಗಜ ಸಿಜೆ ರಾಯ್ ಸೂಸೈಡ್, ಉದ್ಯಮಿ ಆತ್ಮಹತ್ಯೆಯ ಹಿಂದೆ 10 ಅನುಮಾನಗಳ ಹುತ್ತ ಕಾಡುತ್ತಿದೆ. ಐಟಿ ಆಫೀಸರ್ಸ್ ಮೇಲೆ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ಆಗಾಗ ಐಟಿ ದಾಳಿ ಬಗ್ಗೆ ರಾಯ್ ಹೇಳ್ತಾ ಇದ್ರು, ಮಾತು ಎತ್ತಿದ್ರೆ ಐಟಿ ದಾಳಿ ಬಗ್ಗೆ ಮಾತನಾಡ್ತಾ ಇದ್ರು ರಾಯ್ ಸಹೋದರ ಬಾಬು ಜೋಸೆಫ್ ಈ ಕುರಿತಂತೆ ಆರೋಪವನ್ನು ಮಾಡಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ಉದ್ಯಮಿ ಸಿಜೆ ರಾಯ್ ಅವರ ಆತ್ಮಹತ್ಯೆಯ ಪ್ರಕರಣ ಹಲವು ಅನುಮಾನಗಳನ್ನ ಹುಟ್ಟು ಹಾಕಿದೆ. ಬೆಂಗಳೂರಿನ ಅಶೋಕನಗರ ಪೊಲೀಸರು ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈಗಾಗಲೇ ರಾಯ್ ಗುಂಡು ಹಾರಿಸಿಕೊಂಡು ಸಾವನ್ನಪ್ಪಿರುವಂತಹ ವಿಚಾರ ದೇಶವ್ಯಾಪಿ ವ್ಯಾಪಿಸಿರುವಂಥದ್ದು. ಈಗಾಗಲೇ ಅವರ ಕುಟುಂಬಸ್ಥರು ಕೂಡ ವಿದೇಶದಿಂದ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಇದೆಲ್ಲದೂ ಒಂದು ಕಡೆಯಾದರೆ ರಾಯ್ ಸಹೋದರ ಬಾಬು ಜೋಸೆಫ್ ಅವರು ಆರೋಪ ಮಾಡ್ತಾ ಇರುವಂಥದ್ದು, ಇದನ್ನ ಗಂಭೀರವಾಗಿ ಪರಿಗಣನೆಗೆ ನೀವು ತೆಗೆದುಕೊಳ್ಳಲೇಬೇಕು ಎನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಯಾಕಂದ್ರೆ ಐಟಿ ದಾಳಿಯ ಬಗ್ಗೆ ರಾಯ್ ಯಾವಾಗಲೂ ಕೂಡ ಹೇಳ್ತಾ ಇದ್ರಂತೆ. ಹೀಗಾಗಿ ಐಟಿ ಆಫೀಸರ್ಸ್ ಮೇಲೆ ಕುಟುಂಬಸ್ಥರು ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಮಾತೆತ್ತಿದ್ರೆ ಸಾಕು ಐಟಿ ದಾಳಿ ಬಗ್ಗೆ ಸಿಜೆ ರಾಯ್ ಅವರು ಮಾತನಾಡ್ತಾ ಇದ್ರು. ಹೀಗಾಗಿ ಐಟಿ ಆಫೀಸರ್ಸ್ ಮೇಲೆ ನಮಗೆ ಅನುಮಾನಗಳಿದೆ. ಐಟಿ ಆಫೀಸರ್ಸ್ ಮೇಲೆ ಕುಟುಂಬಸ್ಥರೆಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಉದ್ಯಮಿ ಸುಸೈಡ್ ಟಿಸಿಲೊಡೆದ ಮತ್ತಷ್ಟು ಡೌಟ್ಸ್. ಐಟಿ ದಾಳಿಗೆ ಹೆದರಿದ್ರ ಅಥವಾ ಬೇರೆ ಕಾರಣವೂ ಕೂಡ ಇತ್ತ ಆತ್ಮಹತ್ಯೆಗೆ? ಕೊಠಡಿಗೆ ಹೋಗಿ ರಾಯ್ ಬಾಗಿಲು ಹಾಕಿಕೊಂಡಿದ್ದಾದ್ರೂ ಯಾಕೆ? ಈ ವೇಳೆ ರಾಯ್ ಯಾರಿಗೋ ಕಾಲ್ ಮಾಡಿದ ಶಂಕೆ ಕೂಡ ವ್ಯಕ್ತವಾಗಿದೆ. ಮೊಬೈಲ್ನಲ್ಲಿ ಅಡಗಿದ್ಯಾ ರಾಯ್ ಸಾವಿನ ರಹಸ್ಯ? ಐಟಿಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ವೀಕಾ ರಾಯ್? ಹಾಗಾದ್ರೆ ಅಷ್ಟೊಂದು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿ ಕೇವಲ ಐಟಿಗೆ ಬೆದರಿದ್ರ? ಹಲವು ಅನುಮಾನವನ್ನ ಹುಟ್ಟು ಹಾಕಿದೆ ರಾಯ್ ಸೂಸೈಡ್ ಪ್ರಕರಣ. ನೋಡಿ, ಒಂದು ಸಾಮ್ರಾಜ್ಯವನ್ನ ಕಟ್ಟಬೇಕು ಅಂದ್ರೆ ಅದು ಸಾಕಷ್ಟು ವರ್ಷಗಳ ಒಂದು ಪರಿಶ್ರಮ. ಆದರೆ ಇಂತಹ ಪರಿಶ್ರಮದಿಂದ ಗೆದ್ದು ಬಂದಂತಹ ಕಾನ್ಫಿಡೆಂಟ್ ಗ್ರೂಪ್ನ ಅಧ್ಯಕ್ಷರಾದಂತಹ ಸಿಜೆ ರಾಯ್ ಇದ್ದಕ್ಕಿದ್ದ ಹಾಗೆ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಅವರನ್ನ ವೀಕ್ ಮಾಡಿದಂತಹ ಆ ಒಂದು ಪಾಯಿಂಟ್ ಆದ್ರೂ ಯಾವುದು, ಆ ಒಂದು ವಿಚಾರವಾದ್ರೂ ಯಾವುದು? ಇದು ಇಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಈ ವೇಳೆ ನೋಡಿ, ಯಾರಿಗೋ ಕಾಲ್ ಮಾಡಿದ್ದಾರೆ, ಕೊಠಡಿಗೆ ಒಂದು ರೂಮ್ಗೆ ಹೋಗಿ ಬಾಗ್ಲ ಹಾಕೊಳ್ತಾರೆ. ಬಾಗ್ಲ ಹಾಕೊಂಡಿದ್ದೇ ತಡ ಜೋರಾದಂತಹ ಒಂದು ಶಬ್ದ ಬರುತ್ತೆ. ನಂತರ ಅವರೇ ಸೂಸೈಡ್ ಮಾಡ್ಕೊಂಡಿರುವಂಥದ್ದು. ನೋಡಿ, ಮೊಬೈಲ್ನಲ್ಲಿ ಯಾರಿಗೋ ಕಾಲ್ ಮಾಡಿದ್ದಾರೆ ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಆದರೆ ಐಟಿ ದಾಳಿಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ರಾಯ್ ವೀಕ್ ಆಗಿರಲಿಲ್ಲ ಅಂತ ಅವರ ಕುಟುಂಬಸ್ಥರು ಕೂಡ ಹೇಳ್ತಾ ಇರುವಂಥದ್ದು. ಅವರ ಸಹೋದರ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಬಾಬು ಜೋಸೆಫ್ ಅವರು ಕೂಡ. ಒಟ್ಟಾರೆಯಾಗಿ ಇಲ್ಲಿ ಐಟಿ ದಾಳಿಯ ಆಫೀಸರ್ಸ್ ಮೇಲೆ ತೀವ್ರ ಆರೋಪ, ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಹಲವು ಅನುಮಾನಗಳನ್ನ ಹುಟ್ಟು ಹಾಕಿರುವಂಥದ್ದು ನಿಜ. ರಾಯ್ ಅವರ ಈ ಒಂದು ಸೂಸೈಡ್ ಅಂತಾನೆ ಹೇಳ್ಬೋದು. ಎಸ್, ಐಟಿ ದಾಳಿಗೆ ಹೆದರಿದ್ರ ಅಥವಾ ಬೇರೆ ಕಾರಣ ಏನಾದರೂ ಎತ್ತ? ಎಲ್ಲ ಆಂಗಲ್ನಲ್ಲೂ ಕೂಡ ತನಿಖೆಯನ್ನ ಮಾಡೋಕೆ ಮುಂದುವರೆದಿದೆ ಸರ್ಕಾರ. ನೋಡಿ, ಸರ್ಕಾರ ಈ ಪ್ರಕರಣವನ್ನು ಕೂಡ ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡಿದೆ. ಈ ಕುರಿತಂತೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂಥದ್ದು. ಎಸ್, ಹಾಗಾದ್ರೆ ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಏನಿದೆ ನೋಡ್ತಾ ಹೋಗೋಣ. ನಿನ್ನೆ ದಾಳಿ ಮಾಡಿದಂತಹ ಕೇರಳ ಐಟಿ ಅಧಿಕಾರಿಗಳು ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ಐಟಿ ಆಫೀಸರ್ಸ್ ದಾಳಿಯನ್ನ ಮಾಡಿದ್ರು. ಈ ವೇಳೆ ಫೈಲ್ ತರಲು ಒಳಗೆ ಹೋಗಿ ಸೂಸೈಡ್ ಅನ್ನು ಮಾಡಿಕೊಂಡಿದ್ದಾರೆ. ಎದೆಗೆ ಗುಂಡಿಕ್ಕಿಕೊಂಡು ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಬೆಂಗಳೂರಿನ ಲ್ಯಾಂಗ್ಫೋರ್ಡ್ ಟೌನ್ನಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಉದ್ಯಮ ವಲಯದಲ್ಲಿ ತೀವ್ರ ಆಘಾತವನ್ನ ಮೂಡಿಸಿದೆ ಈ ಒಂದು ಘಟನೆ. ಕಾನ್ಫಿಡೆಂಟ್ ಕಳೆದುಕೊಂಡ್ರ ಹಾಗಾದ್ರೆ ಉದ್ಯಮಿ ರಾಯ್? ನಿನ್ನೆ ದಾಳಿಯನ್ನ ಕೂಡ ಮಾಡಿದ್ರು ಕೇರಳ ಐಟಿ ಅಧಿಕಾರಿಗಳು. ಆದರೆ ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ಐಟಿ ಆಫೀಸರ್ಸ್ ದಾಳಿ ಮಾಡಿದ್ದೇ ತಕ್ಷಣ ಇನ್ನು ಫೈಲ್ ತರಬೇಕು ಅಂತ ಒಂದು ರೂಮ್ಗೆ ಹೋಗ್ತಾರೆ.
ರೂಮ್ಗೆ ಹೋದಂತಹ ಸಂದರ್ಭದಲ್ಲಿ ಯಾರಿಗೋ ಕಾಲ್ ಮಾಡಿರಬಹುದು ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಮೊಬೈಲನ್ನು ಕೂಡ ಈಗಾಗಲೇ FSLಗೆ ಕಳುಹಿಸುವಂತಹ ಎಲ್ಲ ಪ್ರಕ್ರಿಯೆ ಕೂಡ ನಡೀತಾ ಇರುವಂಥದ್ದು. ಆದರೆ ರೂಮ್ಗೆ ಹೋದಂತಹ ರಾಯ್ ಎದೆಗೆ ಗುಂಡಕ್ಕಿಕೊಂಡು ಅವರೇ ಸಾವನ್ನಪ್ಪಿರುವಂಥದ್ದು, ಅಂದರೆ ಅವರೇ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಬೆಂಗಳೂರಿನ ಲ್ಯಾಂಗ್ಫೋರ್ಡ್ ಟೌನ್ನಲ್ಲಿ ಸೂಸೈಡ್ಗೆ ಈ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಏನು ಕಾರಣ ನೋಡಿ. ಉದ್ಯಮ ವಲಯದಲ್ಲಿ ತೀವ್ರ ಆಘಾತವನ್ನು ಕೂಡ ಮೂಡಿಸಿದೆ ಈ ಒಂದು ಘಟನೆ. ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಅಧ್ಯಕ್ಷ ಕಾನ್ಫಿಡೆಂಟ್ ಅನ್ನೇ ಕಳೆದುಕೊಂಡ್ಬಿಟ್ರ ಬದುಕಿನ ಬಗ್ಗೆ. ಕೇವಲ IT ದಾಳಿಗೆ ಬೆದರಿ ಆತ್ಮಹತ್ಯೆಗೆ ಶರಣಾದ್ರ ಎನ್ನುವಂತಹ ಹಲವಾರು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಈ ಕುರಿತಂತೆ ಸಾಕಷ್ಟು ಅಪ್ಡೇಟ್ಸ್ಗಳು ಕೂಡ ಸಿಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಈಗಾಗಲೇ ಸರ್ಕಾರ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದೆ. ಹಾಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಉನ್ನತ ಮಟ್ಟದ ತನಿಖೆಗೆ ಆದೇಶ ನೀಡುವುದಾಗಿ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಹಾಗೆ DG ಮತ್ತು IGP ಸಲೀಂ ಅವರು ಕೂಡ ಕಮಿಷನರ್ನಿಂದ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. DK ಶಿವಕುಮಾರ್ ಅವರು ಈ ಪ್ರಕರಣವನ್ನ CIDಗೆ ವರ್ಗಾವಣೆ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ತೆರಿಗೆ ವಂಚನೆಯ ಸಂಬಂಧ ಈ ಹಿಂದೆಯೂ ಕೂಡ ದಾಳಿಯನ್ನು ನಡೆಸಲಾಗಿತ್ತು. ನಿನ್ನೆಯೂ ಕೂಡ ಕಾನ್ಫಿಡೆಂಟ್ ಗ್ರೂಪ್ ಮೇಲೆ IT ರೇಡ್ ಮಾಡಿರುವಂಥದ್ದು. ದಾಳಿಯಿಂದ ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ತೆರಿಗೆ ವಂಚನೆ ಕೇಳಿಬಂದಿತ್ತು. ಈ ಒಂದು ತೆರಿಗೆ ವಂಚನೆಯ ಪ್ರಕರಣದ ಸಂಬಂಧ ಈ ಹಿಂದೆಯೂ ಕೂಡ ಹಲವಾರು ಬಾರಿ ದಾಳಿಯನ್ನ ಕೂಡ ನಡೆಸಲಾಗಿತ್ತಂತೆ. ನಿನ್ನೆಯೂ ಕೂಡ ಕಾನ್ಫಿಡೆಂಟ್ ಗ್ರೂಪ್ ಮೇಲೆ IT ಅಧಿಕಾರಿಗಳು ರೇಡ್ ಅನ್ನ ಮಾಡಿರುವಂಥದ್ದು. ಇನ್ನು ದಾಳಿಯಿಂದ ಒತ್ತಡಕ್ಕೆ ಒಳಗಾಗಿದ್ದಾರೆ ಎನ್ನಲಾಗ್ತಾ ಇದೆ. ಇಲ್ಲಿ ನೋಡಿ, ಅವರ ರಾಯ್ ಸಹೋದರ ಬಾಬು ಜೋಸೆಫ್ ಅವರು ಕೂಡ ಹಾಗೆ ಅವರ ಇಡೀ ಕುಟುಂಬಸ್ಥರು ಕೂಡ ಹೇಳ್ತಾ ಇರೋದು ಒಂದೇ ಒಂದು ಮಾತು. ಅವನು ಯಾವಾಗ ಅಂದ್ರೆ ರಾಯ್ ಅವರು ಯಾವಾಗ ಕಾಲ್ ಮಾಡಿದ್ರು ಕೂಡ IT ಆಫೀಸರ್ಸ್ ಒಂದು ವಿಚಾರವಾಗಿ ಮಾತನಾಡ್ತಾ ಇದ್ರು. IT ದಾಳಿ ಬಗ್ಗೆ ಯಾವಾಗಲೂ ಕೂಡ ರಾಯ್ ಹೇಳ್ತಾ ಇದ್ರು. ಮಾತೆತ್ತಿದ್ರೆ ಸಾಕು IT ದಾಳಿ ಬಗ್ಗೆ ಮಾತನಾಡ್ತಾ ಇದ್ರಂತೆ. ಇದನ್ನೇ ಇಲ್ಲಿ ಹೇಳ್ತಾ ಇರುವಂಥದ್ದು. ಕೇರಳ IT ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರ ಅಥವಾ ಟಾರ್ಗೆಟ್ ಮಾಡಿದ್ರ ಎನ್ನುವಂತಹ ವಿಚಾರ ಕೂಡ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು. ಆದರೆ ಈ ಕುರಿತಂತೆ ಕುಟುಂಬಸ್ಥರು ಕೂಡ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹಾಗೆ ಗಂಭೀರವಾದಂತಹ ಆರೋಪವನ್ನ ಕೂಡ ಮಾಡ್ತಾ ಇರುವಂಥದ್ದು. ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ CG ರಾಯ್ ಸೂಸೈಡ್ ಸಂಬಂಧ ದೂರನ್ನ ಕೂಡ ನೀಡಲಾಗಿದೆ. ಕಾನ್ಫಿಡೆಂಟ್ ಗ್ರೂಪ್ MD TA ಜೋಸೆಫ್ ದೂರನ್ನ ನೀಡಿದ್ದಾರೆ. ಚೇರ್ಮನ್ CG ರಾಯ್ ಸೂಸೈಡ್ ಸಂಬಂಧ ದೂರು. ಕಾನ್ಫಿಡೆಂಟ್ ಗ್ರೂಪ್ MD TA ಜೋಸೆಫ್ ದೂರನ್ನ ದಾಖಲಿಸಿದ್ದಾರೆ. ಅಶೋಕನಗರ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ MD ಜೋಸೆಫ್. IT ಬಗ್ಗೆ ಉಲ್ಲೇಖಿಸಿದ ಕಾನ್ಫಿಡೆಂಟ್ ಗ್ರೂಪ್ MD ಅಮ್ಮನ ಜೊತೆ ಮಾತನಾಡಬೇಕು ಅಂತ ಬಾಗಿಲು ಹಾಕಿದ್ರಂತೆ. ಕಚೇರಿ ಒಳಗೆ ಯಾರನ್ನೂ ಬಿಡಬೇಡಿ ಅಂತ ಕೂಡ ಹೇಳಿದ್ರಂತೆ. ಅದಾದ 15 ನಿಮಿಷಕ್ಕೆ ಒಳಗಿನಿಂದ ಜೋರು ಶಬ್ದ ಕೂಡ ಬಂದಿದೆ. ಬಾಗಿಲು ಒಡೆದು ನೋಡಿದಾಗ ಮೈಯೆಲ್ಲ ಕೂಡ ರಕ್ತವಾಗಿತ್ತು. ಈ ಬಗ್ಗೆ ಸಂಪೂರ್ಣ ತನಿಖೆ ಆಗಲಿ ಅಂತ ಗ್ರೂಪ್ MD ಜೋಸೆಫ್ ದೂರಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು. ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ CG ರಾಯ್ ಸೂಸೈಡ್ ಸಂಬಂಧ ಈಗಾಗಲೇ ಅಶೋಕನಗರ ಪೊಲೀಸರಿಗೆ ದೂರನ್ನ ಕೂಡ ನೀಡಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ MD TA ಜೋಸೆಫ್ ಅವರು IT ಬಗ್ಗೆ ಅಂದ್ರೆ IT ಅಧಿಕಾರಿಗಳು ಬಂದಿದ್ರು, ದಾಳಿಯನ್ನ ನಡೆಸಿದ್ರು. ಈ ಬಗ್ಗೆ ಈ ಸಂದರ್ಭದಲ್ಲಿ ಒಂದು ಫೈಲ್ ತರ್ತೀನಿ ಅಂತ ರೂಮ್ಗೆ ಹೋದವರು ಮತ್ತೆ ವಾಪಸ್ ಬಂದಿಲ್ಲ. ಈ ಒಂದು ವಿಚಾರವನ್ನ ಯಾವುದೇ ಮಾಹಿತಿಗಳನ್ನ, ಯಾವುದೇ ಒಂದು ಹೇಳಿಕೆಗಳನ್ನ ಆ ಒಂದು ದೂರಿನಲ್ಲಿ ಉಲ್ಲೇಖವನ್ನ ಮಾಡಿಲ್ಲ. ಇದು ಒಂದು ಕಡೆಯಾದ್ರೆ, ಇನ್ನು ರಾಯ್ ಹೋಗುವಂತಹ ಸಂದರ್ಭದಲ್ಲಿ ಅಂದ್ರೆ ಕೊಠಡಿಗೆ ಹೋಗುವಂತಹ ಸಂದರ್ಭದಲ್ಲಿ ಅಮ್ಮನ ಜೊತೆ ಮಾತಾಡಬೇಕು ಅಂತ ಬಾಗಿಲು ಹಾಕಿದ್ರಂತೆ. ಅದಾದ ನಂತರ ಅವರಮ್ಮಂಗೆ ಕಾಲ್ ಮಾಡಿದ್ರ ಅಥವಾ ಬೇರೆ ಯಾರಿಗಾದ್ರೂ ಕಾಲ್ ಮಾಡಿದ್ರ, ಏನು ವಿಚಾರಗಳನ್ನ ಹಂಚಿಕೊಂಡ್ರು, ಯಾವ ವಿಚಾರವಾಗಿ ಮಾತನಾಡಿರಬಹುದು ಕೊನೆ ಗಳಿಗೆಯಲ್ಲಿ, ಅದಾದ ನಂತರ ಕಚೇರಿಗೂ ಕೂಡ ಅಂದ್ರೆ ಆಫೀಸ್ಗೂ ಕೂಡ ಯಾರಿಗೂ ಒಳಗೆ ಬಿಡಬೇಡಿ ಅಂತ ಕೂಡ ಹೇಳಿದ್ರಂತೆ. 15 ಮಿನಿಟ್ಸ್ ಬಿಟ್ಟು ನೋಡಿದಾಗ ಜೋರು ಶಬ್ದ ಕೂಡ ಬಂದಿದೆ. ಹೀಗಾಗಿ ಬಾಗಿಲು ಹೊಡೆದು ನೋಡಿದಾಗ ಮೈಯೆಲ್ಲ ರಕ್ತವಾಗಿತ್ತು. ಈ ಬಗ್ಗೆ ಸಂಪೂರ್ಣ ತನಿಖೆ ಆಗಲಿ ಅಂತ
ಕಾನ್ಫಿಡೆಂಟ್ ಗ್ರೂಪ್ ಎಂಡಿ ಟಿ ಎಚ್ ಜೋಸೆಫ್ ಅವರು ದೂರಲ್ಲಿ ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ.